ಎಲ್ರಿಗೂ ನಮಸ್ತೆ. ಪ್ರೀತಿಯಿಂದ ಶುಭಾ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವಳು ನನ್ನ ಅಕ್ಕ ಸುಷ್ಮಾ ಅಂತ. ಇವಾಗ ನಾನು ತೋರಿಸ್ತಾ ಇರೋ ವಿಡಿಯೋ ಇವಳು ಮಾಡಿರೋವಂತಹ ಆರ್ಟ್ ಆ್ಯಂಡ್ ಕ್ರಾಫ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸ್ಟಾಕಿಂಗಲ್ಲಿ ಮಾಡಿರೋವಂತಹ ಫ್ಲವರ್ಸ್. ಅವಳು ತುಂಬಾ ಮಾಡ್ತಾ ಇರ್ತಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ, ತುಂಬ ನೀಟಾಗಿರುತ್ತೆ ಅವಳ ವರ್ಕ್ ಎಲ್ಲನೂ. ಇದು ಕೂಡ ಅಷ್ಟೇ ಸ್ಟಾಕಿಂಗ್ಸಲ್ಲಿ ಮಾಡಿರೋದು. ಸ್ಟಾಕಿಂಗ್ಸಲ್ಲಿ ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ ಮಾಡಿದ್ದಾಳೆ, ತುಂಬ ಕಲರ್ಸಲ್ಲಿ. ಕೆಲವೆಲ್ಲ ಅವಳದೇ ಡಿಸೈನ್ಗಳು ಮತ್ತು ಕೆಲವೆಲ್ಲ ಅವಳು ಬೇರೆ ನೋಡಿ ಮಾಡಿರುವಂಥದ್ದು. ಇದು ಇವಾಗ ನಾನು ತೋರಿಸ್ತಾ ಇರೋದು ಪೇಪರಲ್ಲಿ ಮಾಡಿರೋಂತಹ ಫ್ಲವರ್ಸ್. ಇದು ನೆಕ್ಸ್ಟ್ ಬಾಟಲಲ್ಲಿ ಮಾಡಿರೋಂತಹ ಆರ್ಟ್, ಮಂಡಲ ಆರ್ಟ್ ಅಂತಲೂ ಕರೀತಾರಲ್ವ ಇದನ್ನು. ಜೊತೆಗೆ ಅವಳು ಕ್ಲೇನಲ್ಲಿ ಹಾಗೆ ಬ್ರೆಡ್ಡಲ್ಲಿ ಕೂಡ ಕೆಲವು ಆರ್ಟನ್ನು ಮಾಡಿದ್ದಾಳೆ. ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಇದು ಅಂಥದ್ರಿಂದ ಮಾಡಿರೋ ಅಂಥದ್ದು. ಹಾಗೆ ಅವಳು ಪಿಸ್ತದ ಸಿಪ್ಪೆಯಿಂದ ಮಾಡಿರೋ ಅಂಥದ್ದು. ಇದು ತುಂಬಾ ನನಗೆ ಫೇವ್ರೆಟ್ ಆಗಿರೋ ಅಂಥದ್ದು ಇದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದೆಲ್ಲ ಅವಳು ಮಾಡಿರೋ ಅಂತಹ ಪೇಂಟಿಂಗ್ಸ್ಗಳು. ಅವಳು ಪೇಂಟಿಂಗ್ ಕ್ಲಾಸ್ಗೆ ಅಂತ ಏನೂ ಹೋಗಿಲ್ಲ, ಜಸ್ಟ್ ನೋಡಿ ಮಾಡ್ತಾ ಇರೋದು. ನನ್ನ ಅಕ್ಕ ಫ್ರೀ ಟೈಮಲ್ಲಿ ಈ ಥರ ಪೇಂಟಿಂಗ್, ಕ್ರಾಫ್ಟಿಂಗ್ ಎಲ್ಲನೂ ಮಾಡ್ತಾ ಇರ್ತಾಳೆ. ಇದು ಕೂಡ ನನಗೆ ತುಂಬಾ ಇಷ್ಟ ಆದಂಥದ್ದು. ಇದೆಲ್ಲನೂ ಡೆಕೋರೇಟಿವ್ ಐಟಮ್ಸನ್ನು ಅವಳೇ ಮಾಡಿರೋ ಅಂಥದ್ದು. ವಾಲ್ ಹ್ಯಾಂಗಿಂಗ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಅವಳೇ ಮಾಡಿದ್ದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಅಕ್ಕ ಮಾಡಿರೋಂತಹ ಗ್ಲಾಸ್ ಪೇಂಟಿಂಗ್ಗಳು. ಹಾಗೆ ಅಕ್ಕ ಸ್ಟಿಚಿಂಗ್ ಕೂಡ ಮಾಡ್ತಾಳೆ. ಇದು ಅಕ್ಕನ ಮಗಳಿಗೆ, ಅವಳ ಡಾಲ್ಗೆ ಅಂತ ಹೊಲ್ದಿರೋಂತಹ ಡ್ರೆಸ್ ಇದು. ಹಾಗೆ ಇದು ಅಕ್ಕನ ಮಗಳು ಇಂಚರ ಅಂತ ಅವಳಿಗೆ ಮಾಡಿರೋಂತಹ ಫ್ರಾಕ್ಗಳು. ನೆಕ್ಸ್ಟ್ ಈ ಲಂಗ ಅವಳೇ ಸ್ಟಿಚ್ ಮಾಡಿರೋಂಥದ್ದು. ಇದು ಕೂಡ ಅಷ್ಟೇ. ಹಾಗೆ ಈ ಗೌನ್ ಕೂಡ ಅಕ್ಕನೇ ಸ್ಟಿಚ್ ಮಾಡಿರೋದು. ನೋಡಿದ್ರಲ್ಲ ನನ್ನ ಅಕ್ಕ ಮಾಡಿರೋಂತಹ ಕ್ರಾಫ್ಟ್ ವರ್ಕನ್ನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.